ಸೀರೀಸ್ನ ಥರ್ಡ್ ಆ್ಯಂಡ್ ಫೈನಲ್ ಪಾರ್ಟ್ ವಿಡಿಯೋ. ಇಲ್ಲಿ ನಾನು ಲಿಪ್ಸ್ಟಿಕ್ಕಿಂದ ಶುರು ಮಾಡ್ತಾ ಇದ್ದೇನೆ. ನನ್ನ ಹತ್ರ ಒಂದು 20-25 ಶೇಡ್ಸ್ ಇತ್ತೇನೋ ಲಿಪ್ಸ್ಟಿಕ್ ಡಿಕ್ಲಟರ್ ಮಾಡೋಕ್ಕಿಂತ ಮುಂಚೆ, ಅಥವಾ 30 ಒಳಗಡೆ. ನಾನು ಅದರಲ್ಲಿ ಫಸ್ಟ್ ನಂದು ಕಾಸ್ಟ್ಲಿಯೆಸ್ಟ್ ಲಿಪ್ಸ್ಟಿಕ್ಸಿಂದ ತೆಗೆದಿಡ್ತಾ ಇದ್ದೆ. ಹಾಗೆ ರೀಸೆಂಟ್ ಪರ್ಚೇಸಸ್ ಯಾವುದಿತ್ತು ಅದೆಲ್ಲ ನೋಡ್ತಾ ಇದ್ದೆ ನಾನು. ಹಾಗೆ ಅದನ್ನು ವೈಪ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೆ. ಇದು ಬ್ಲೂ ಹೆವನ್, ಇದು ಒಂದು ಲಿಪ್ ಶೇಡ್ ತುಂಬ ಹಳೇದು, ಸೊ ನಾನು ಅದನ್ನು ಬಿಸಾಡ್ತಾ ಇದ್ದೇನೆ. ಇನ್ನೊಂದು ಹೊಸದು ರೀಸೆಂಟ್ ಪರ್ಚೇಸ್, ಅದನ್ನು ಇಡ್ತಾ ಇದ್ದೇನೆ. ಹಾಗೆ ಯಾವುದೆಲ್ಲ ಡ್ರೈ ಆಗಿದೆ ಮತ್ತು ಯಾವುದೆಲ್ಲ ಕರೆಕ್ಟ್ ಕಂಡೀಷನಲ್ಲಿ ಉಂಟು ಎಲ್ಲ ನಾನು ಚೆಕ್ ಮಾಡಿಕೊಂಡು ತೆಗೆದಿಡ್ತಾ ಇದ್ದೆ. ಇದು ತುಂಬ ಹೆಲ್ಪ್ ಆಗ್ತದೆ, ಯಾಕಂದರೆ ಒಂದೊಂದು ಫಾರ್ಮ್ಯುಲಾ ನೀವು ಅಪ್ಲೈ ಮಾಡುವಾಗ, ಅಂದರೆ ಯಾವತ್ತು ಯೂಸ್ ಮಾಡ್ತಿರಲ್ಲ ಆಗ ನಿಮಗೆ ಇದು ಬೇಡ, ಇದು ಬಿಸಾಡಬೇಕು ಅಥವಾ ಯಾರಿಗಾರು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ. ಬಟ್ ಅದು ಮತ್ತೆ ನಿಮ್ಮ ಆ ಒಂದು ಪೌಚಲ್ಲೇ ಅಥವಾ ಬ್ಯಾಗಲ್ಲೇ ಉಳಿದ್ಬಿಡ್ತದೆ. ಸೊ ಅದಕ್ಕೆ ನಾನು ಇಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಇದು ಸ್ವಿಸ್ ಬ್ಯೂಟಿದು ರೀಸೆಂಟ್ ಪರ್ಚೇಸ್. ಹಾಗೆ ಇದು ಸ್ಟೇಜ್ದು ನನ್ನ ಒನ್ ಆಫ್ ಮೈ ಫೇವ್ರೇಟ್ಸ್. ಇದು ಲವ್ ಟ್ರ್ಯಾಂಗಲ್ ಲಿಪ್ಸ್ಟಿಕ್ಸ್ 3 ಶೇಡ್ಸ್ ಇರ್ತದೆ, ಅಂದರೆ 2 ಶೇಡ್ ಪ್ಲಸ್ 2 ಮರ್ಜ್ ಮಾಡಿದೆ 1 ಶೇಡ್. ಹಾಗೆ ಇದು MLBB ಮೇಬಲಿನಿಂದ ಸೆನ್ಸೇಷನಲ್ ಲಿಕ್ವಿಡ್ ಸಮಥಿಂಗ್ ಇರಬೇಕು. ಇದು ಸ್ವಿಸ್ ಬ್ಯೂಟಿಯಿಂದನೇ ಒಂಥರ ತುಂಬ ಲೈಟ್ ಶೇಡ್ ಇದು 2 ಶೇಡ್ ಇತ್ತು, ಬ್ಲೂ ಹೆವೆನ್ ಇದು. ಸೊ ನಂಗೆ ಅದು ಬೆಟರ್ ಅನ್ನಿಸ್ತು. ನಾನು ಇದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಫಾರ್ಮುಲಾ ಅಷ್ಟು ಒಳ್ಳೆಯದಿಲ್ಲ. ಹಾಕಿದರೆ ತುಂಬ ಈ ಲಿಪ್ಸಲ್ಲಿರೋಂಥ ಲೈನನ್ನು ಅದು ಎತ್ತಿ ತೋರಿಸ್ತದೆ. ಸೊ ನಾನು ಅದನ್ನು ಬಿಸಾಡಿದೆ. ಇದು ಟಾಫಿ ನ್ಯೂಡ್ ಸಮಥಿಂಗ್ ಇತ್ತು ಇನ್ಸೈಟಿಂದ. ಸೊ ಇದು ಸ್ವಲ್ಪ ಡ್ರೈಯಿಂಗ್ ಅಂತಲೇ ಅನ್ನಿಸ್ತದೆ, ಇದನ್ನು ನಾನು ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಇದು ಗ್ಲಾಸ್ ಇನ್ಸೈಟಿಂದನೇ ಇರಬೇಕು, ಕ್ಲಿಯರ್ ಗ್ಲಾಸ್. ಮತ್ತು ಇದು ಹಳೇ ಲಿಪ್ಸ್ಟಿಕ್ ಬ್ಲೂ ಹೆವೆನಿಂದ. ಹಾಗೆ ಇದು NYBಯಿಂದ ನಾನು ಹೇಳಿದೆಲ್ಲ, ನಾನು ಸ್ಟಾರ್ಟ್ ಮಾಡುವಾಗ ತೆಗೊಂಡಿದ್ದಂಥ ಶೇಡ್ಸು. ಅದರಲ್ಲಿ ನೋಡಿ, ಏನಾದ್ರು ಡಿಸ್ಕಲರೇಷನ್ ಇದ್ದರೆ ನಿಮ್ಮ ಲಿಪ್ಸ್ಟಿಕ್ಸಲ್ಲಿ, ತುಂಬ ಹಳೇದಿರ್ತದೆ, ಅದರಲ್ಲಿ ಫಂಗಸ್ ಥರ ಏನಾದರೂ ಇದ್ದರೆ ಅದನ್ನು ನೀವು ಬಿಸಾಡಲೇಬೇಕು. ಅದನ್ನು ದಯವಿಟ್ಟು ಅಪ್ಲೈ ಮಾಡಬೇಡಿ, ಇದರಿಂದ ಪಿಗ್ಮೆಂಟೇಷನ್ ಜಾಸ್ತಿ ಆಗುವಂಥ ಚಾನ್ಸ್ ಇರ್ತದೆ. ಹಾಗೆ ಒಂದು ಸ್ವಿಸ್ ಬ್ಯೂಟಿಯಿಂದ ಕೋರಲ್ ಶೇಡ್, ಮತ್ತು ಇದು ನೈಕಾದಿಂದ ಸೇಮ್ ಕೋರಲ್ ಸೈಡಲ್ಲೇ ಇತ್ತದು, ಸ್ಕಾರ್ಲೆಟ್ ಸಮಥಿಂಗ್ ಸೈರನ್ ಏನೋ. ಇದು ನನ್ನ ಮೋಸ್ಟ್ ಫೇವ್ರೆಟ್. ಮುಂಚೆ ಎಲ್ಲ ನಾನು ಇದನ್ನೇ ಅಪ್ಲೈ ಮಾಡ್ತಾ ಇದ್ದದ್ದು, ನೈಕಾಯಿಂದ ನಾಟಿ ನ್ಯೂಡ್ ಮಿನಿ ಲಿಪ್ಸ್ಟಿಕ್. ಇದು ತುಂಬ ಒಳ್ಳೆ ಸೂಟ್ ಆಗ್ತದೆ, ನನಗೆ ತುಂಬ ಇಷ್ಟ ಇತ್ತು. ಅದು ಖಾಲಿಯಾಗಿದೆ, ಅದು ಇಟ್ಕೊಂಡಿದ್ದೇನೆ, ಸ್ವಲ್ಪ ಬ್ರಷ್ ಹೆಲ್ಪಿಂದ ಅಪ್ಲೈ ಮಾಡ್ಬೋದು. ಇದು ಮೇಬೆಲಿನ್ ಏನು ಕ್ರೀಮಿ ಮ್ಯಾಟ್ಸಿಂದ ನೂಡ್ ಶೇಡ್. ಹಾಗೆ ಇದು ಶುಗರಿಂದ ಫ್ರೀಯಾಗಿ ಬಂದಿದ್ದದು, ನಾನು ಐ ಶ್ಯಾಡೋ ತಗೊಳ್ಳುವಾಗ. ಸೊ ಅದನ್ನು ಬಿಸಾಡ್ತಾ ಇದ್ದೇನೆ. ಇದು ಶುಗರಿಂದಾನೇ, ಬಟ್ ಇದು ತುಂಬ ಟೈಮ್ ಆಗಿರ್ಬೋದು ಅಂತ ನಾನು ಸೈಡಲ್ಲಿ ಇಟ್ಟೆ. ಮತ್ತೆ ನನಗೆ ಅನ್ನಿಸ್ತು ಇಲ್ಲ ಯೂಸ್ ಮಾಡ್ಬೋದೇನೋ, ಅಷ್ಟೊಂದು ವರ್ಷ ಆಗಲಿಲ್ಲ ಅಂತ. ಸೊ ಅದನ್ನು ಚೆಕ್ ಮಾಡಬೇಕು, ಅದನ್ನು ಬದಿಯಲ್ಲಿ ಇಟ್ಟಿದ್ದೇನೆ. ಬಟ್ ಬೆಸ್ಟ್ ಶೇಡ್ ಅದು. ಇದು NYBಯಿಂದ ನಾನು ತಗೊಂಡಿದ್ದು ಮಿನೀಸಲ್ಲಿ ಸೆಟ್ ಆಫ್ 4 ಏನೋ ಬಂದಿತ್ತು. ಇದು ಅಷ್ಟೇ ಡಿಸ್ಕಲರ್ ಆಗಿತ್ತು. ಸೊ ಇದೆಲ್ಲನೂ ನಾನು ಬಿಸಾಡ್ತಾ ಇದ್ದೇನೆ. ನನ್ನ ಮಗಳ ಕೈಗೆ ಸಿಕ್ಕಿದ್ರೆ ಅವಳು ಅದನ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ಯಾಕೆ ಏನಾದರೂ ಆದರೆ ಎಲ್ಲ ಅಂತ. ಇದು ಒಂದು ಫೇಸಸ್ ಕ್ಯಾನಡಾಯಿಂದ ಮಿನಿ, ಅಗೇನ್ ಅದು ಫ್ರೀ ಬಂದದ್ದು, ಅದು ಡ್ರೈ ಆಗಿತ್ತು, ಅದನ್ನು ಬಿಸಾಡ್ತಾ ಇದ್ದೇನೆ. ಈ ಶೇಡ್ ಅಂತೂ ನಾನು ಅಂದರೆ ನಂದು ಆಲ್ಮೋಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೇನೆ ನನ್ನ ಮೋಸ್ಟ್ ಫೇವ್ರೇಟ್ ಅಂತ. ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ಸಿಂದ MLBB ಶೇಡು, ಬೆಸ್ಟ್ ಶೇಡ್. ಮೀಡಿಯಮ್ ನಿಮ್ಮದು ಫೇರ್ ಸ್ಕಿನ್ ಆರ್ ಡೀಪ್ ಸ್ಕಿನ್, ಲಿಪ್ ಲೈನರ್ ಯೂಸ್ ಮಾಡಿ ನೀವು ಅಪ್ಲೈ ಮಾಡಿದರೆ ಅಂತೂ ಸೂಪರಾಗಿ ಕಾಣಿಸ್ತದೆ. ನಾನು ರೀಸೆಂಟ್ ನನ್ನ ಏನು ಕಮ್ಮಿ ಪ್ರಾಡಕ್ಟ್ಸು ಯೂಸ್ ಮಾಡಿಕೊಂಡು ಮಾಡುವಂಥ ಮೇಕಪ್ಪಲ್ಲೂ ತೋರಿಸಿದ್ದೀನಿ, ಶಾರ್ಟ್ಸಲ್ಲೂ ತೋರಿಸ್ತೇನೆ. ನಾನು ಅಪ್ಲೈ ಮಾಡ್ತಾಯಿದ್ದೇನೆ. ನನ್ನ ಗೋ ಟು ಒಂದು ಲಿಪ್ ಶೇಡ್ ಅದು. ಈಗ ಲಿಪ್ಸ್ಟಿಕ್ಸ್ ಎಲ್ಲ ನಾನು ಅರೇಂಜ್ ಮಾಡಿದ್ದೇನೆ ಸದ್ಯಕ್ಕೆ ಒಂದು ಬಾಕ್ಸಲ್ಲಿ. ಈಗ ನನ್ನ ಸ್ಕಿನ್ ಕೇರ್ಗಳನ್ನ ಎಲ್ಲನೂ ನೋಡ್ತಾ ಇದ್ದೇನೆ, ಯಾವುದೆಲ್ಲ ಎಕ್ಸ್ಪೈರ್ ಆಗಿದೆ, ಇಲ್ಲ ಯಾವುದೆಲ್ಲ ಒಳ್ಳೆಯದುಂಟು ಅಂತ. ಇದನ್ನು ಲ್ಯಾಶ್ ಕರ್ಲರ್ ತುಂಬ ಕಮ್ಮಿ ಯೂಸ್ ಮಾಡ್ತೇನೆ, ಅಂದರೆ ಈಕ್ವಲ್ ಟು ನೋ ಯೂಸ್ ಅಂತ ಹೇಳ್ಬೋದು, ಅಷ್ಟು ಕಮ್ಮಿ ಯೂಸ್ ಮಾಡ್ತೇನೆ ನಾನು.
ಬಟ್ ಒಳ್ಳೆ ರಿಸಲ್ಟ್ ಕೊಡ್ತದೆ. ಸೊ ಟ್ರೈ ಮಾಡಿ ನೋಡಿದೆ ನಾನು. ಸೊ ಇಟ್ಕೊಂಡಿದ್ದೇನೆ ನನ್ನ ಮಸ್ಕಾರ ಅಂದರೆ ಲ್ಯಾಶಸ್ ಇರೋವಂಥ ಬಾಕ್ಸಲ್ಲಿ ಅದನ್ನು ಇಟ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಅದನ್ನು ತೆಗಿವಾಗಾದರೂ ನೆನಪಾಗಲಿ ಅಂತ. ಇದು ಲ್ಯಾಶ್ ಅಂತಲೇ ಬರ್ತದೆ, ಏನು ಲೆನ್ಸ್ದು ಸೊಲ್ಯೂಷನ್. ಇದು ಫ್ರೀಯಾಗಿ ಬರ್ತದೆ ನಾವು ಲೆನ್ಸ್ ಪರ್ಚೇಸ್ ಮಾಡಿದರೆ. ಆಲ್ರೆಡಿ ಮುಂಚೆದಿತ್ತು, ಸೊ ಅದು ಖಾಲಿ ಆದಮೇಲೆ ಇದು ಓಪನ್ ಮಾಡುವ ಅಂತ ಹಾಗೇನೆ ಇಟ್ಕೊಂಡಿದ್ದೇನೆ. ಇದು ಲೆನ್ಸ್ ನಾನು ರೀಸೆಂಟ್ ಪರ್ಚೇಸ್ ಮಾಡಿದ್ದು, ಬ್ರೌನ್ ಕಲರ್. ನೀವು ನೋಡಿರ್ತೀರ ಶಾರ್ಟ್ಸಲ್ಲಿ ನಾನು ಒಂದು ಸತಿ ಹಾಕ್ಕೊಂಡಿದ್ದೆ, 1 or 2 ಸತಿ. ನೆಕ್ಸ್ಟ್ ಇದು ಹಾಫ್ ಆ್ಯಂಡ್ ಹಾಫ್ ಕಾಸ್ಮೆಟಿಕ್ಸ್ ಏನೋ ಇದೆ ಆ ಬ್ರ್ಯಾಂಡ್, ಅದರಿಂದ ಫುಲ್ ಪುಡಿ ಪುಡಿಯಾಗಿ ಬಂದಿತ್ತು. ಅದನ್ನು ಆ್ಯಸ್ ಅ ಲೂಸ್ ಪೌಡರಾಗಿ ಯೂಸ್ ಮಾಡ್ಬೋದು. ಸೊ ಇಟ್ಕೊಂಡಿದ್ದೇನೆ ಸದ್ಯಕ್ಕೆ ಅಂತ. ಈಗ ಈ ಬಾಕ್ಸ್ನ ವೈಪ್ ಮಾಡಿ ನಾನು ಇದರಲ್ಲೇ ಸ್ಕಿನ್ ಕೇರ್ನ ಸೆಟ್ ಮಾಡ್ತೇನೆ. ಸ್ಕಿನ್ ಕೇರ್ ತುಂಬ ಜಾಸ್ತಿ ಅಂತ ಇಲ್ಲ, ನಾನೇನು ಡೈಲಿ ಯೂಸ್ ಮಾಡ್ತೇನೆ, ನನಗೇನು ಬೇಕೋ ಅದನ್ನು ನಾನು ಇದರಲ್ಲೇ ಹಾಕಿಟ್ಕೊಳ್ತೇನೆ. ಫಸ್ಟ್ ಇಲ್ಲಿ ನನ್ನ ಫೇವ್ರೇಟ್ ಮಾಯ್ಶ್ಚರೈಸರ್ ಪಾಂಡ್ಸಿಂದ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್. ಇದು ಕಾಂಬಿನೇಷನ್ ಆಯಿಲ್ ಸ್ಕಿನ್ಗೆ ಬೆಸ್ಟ್. ಇದು ಡಾಟ್&ಕಿಯಿಂದ ಸನ್ಸ್ಕ್ರೀನ್. ಇದು ನನ್ನ ರೀಸೆಂಟ್ ಫೇವ್ರೇಟ್. ಇದು ನೋ ಸ್ಮೆಲ್ ಆಯಿತಾ, ತುಂಬ ಸ್ಮೆಲ್ ಬಗ್ಗೆ ಯಾರಿಗಾರು ಇರಿಟೇಷನ್ ಇದ್ದರೆ ಅಂಥವ್ರು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ನೇಚರ್ಸಿಂದ. ನನಗೆ ಇದರ ಶೇಡ್ ಅಂದರೆ ಇದು ಟಿಂಟೆಡ್ ಸನ್ಸ್ಕ್ರೀನ್, ಸೊ ಇದನ್ನು ಬಾಡಿ ಸನ್ಸ್ಕ್ರೀನಾಗಿ ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿದ್ದೇನೆ. ಫೇಸ್ಗೆ ನನಗೆ ಅಷ್ಟಿಷ್ಟ ಆಗಲ್ಲ, ಆಯಿಲಿ ಅಂತ ಅನ್ನಿಸ್ತದೆ. ಇದು ಕಾರ್ಮೆಸಿಯಿಂದ ಅಂಡರ್ ಆರ್ಮ್ ರೋಲ್ ಆನ್ ಮತ್ತು ನನ್ನ ಮಾಯ್ಶ್ಚರೈಸರ್, ಹಾಗೆ ಸನ್ಸ್ಕ್ರೀನ್. ಇದು PR ಬಂದದ್ದು ಸನ್ಸ್ಕ್ರೀನ್ ಮತ್ತು ವೈಟಮಿನ್ C ಸೀರಮ್ ನಾನು ಯೂಸ್ ಮಾಡ್ತೇನೆ ಅದು. ಇದು ಇನ್ನೊಂದು ವೈಟಮಿನ್ C ಸೀರಮ್. ಇದು ನನಗೆ ಸ್ವಲ್ಪ ಇರಿಟೇಷನ್ ಕೊಡ್ತದೆ, ಒಂಥರ ಬಂಪ್ಸ್ ಆಗ್ತದೆ. ಸೊ ಇನ್ನೊಂದು ಸತಿ ನಾನು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಬೇಕು. ಸೊ ಇಟ್ಕೊಂಡಿದ್ದೇನೆ. ಇದು ಡಾಟ್&ಕಿಯಿಂದ ಟೋನರ್, ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್, ಅದು ವಾಟರ್ಮೆಲನ್ ಟೋನರ್ ಅಂತ ಅದರ ಹೆಸರು. ಇನ್ನು ಬೋರೋಲಿನ್ ಇಟ್ಕೊಂಡಿದ್ದೇನೆ, ಯಾವ ಥರ ಯೂಸ್ ಆಗ್ತದೆ ಚಳಿ ಎಲ್ಲ ಜಾಸ್ತಿ ಇರುವಾಗ. ಮತ್ತು ಇದೊಂದು ರೋಸ್ ಹಿಪ್ ಸೀರಮ್, ಅದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ಆಯಿಲ್ ಇತ್ತು ಫೇಶಿಯಲ್, ಅದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ನಾನು ಲಿಪ್ ಬಾಮ್ಸ್ ಎಲ್ಲ ಇಟ್ಕೊಳ್ತಿದ್ದೇನೆ, ಯಾಕಂದರೆ ಇದು ಯಾವುದು ಎಕ್ಸ್ಪೈರಿ ಆಗಲಿಲ್ಲ. ಇದು ಒಂದು ಐ ಕ್ರೀಮ್ ಕೆಫೆನಿಂದ. ಇದು ಎಕ್ಸ್ಪೈರ್ ಆಗಿದೆ, ರೀಸೆಂಟಾಗಿ ಎಕ್ಸ್ಪೈರ್ ಆಯಿತು. ಸ್ವಲ್ಪ ಕಮ್ಮಿನೇ ಪ್ರಾಡಕ್ಟ್ಸ್ ಇತ್ತು, ತುಂಬ ಕಮ್ಮಿ ಇತ್ತು, ಸೊ ಅದನ್ನೇ ಬಿಸಾಡಿದೆ. ಇದು ಗ್ಲೋ ಆ್ಯಂಡ್ ಲವ್ಲಿ, ನಾನು ಯೂಸ್ ಮಾಡೋದಿಲ್ಲ, ಅಮ್ಮ ಬಂದಾಗ ಕೊಡುವ ಅಂತ, ಅವ್ರಿಗೆ ಯೂಸ್ ಆಗ್ಬೋದು ಅಂತ ಇಟ್ಕೊಂಡಿದ್ದೇನೆ. ಇನ್ನು ಇಲ್ಲಿ ಆಲೋವೆರಾ ಜೆಲ್ ಮತ್ತು ಮಿನಿ ಸನ್ಸ್ಕ್ರೀನ್, ಇದೆಲ್ಲ ಫ್ರೀ ಬಂದದ್ದು. ಇದು ಖಾದಿ ನ್ಯಾಚುರಲ್ ಅವ್ರದ್ದು ಲಿಪ್ ಬಾಮ್. ಇದು ಸ್ಕಿನ್ ಕೇರ್ ಆಯಿತು. ಇನ್ನೊಂದು ಬಾಕ್ಸಲ್ಲಿ ನಂದು ಹೀಟಿಂಗ್ ಸ್ಟೈಲಿಂಗಿಗೆ ಬೇಕಾಗಿದ್ದೆಲ್ಲ, ಅಂದರೆ ಕೂದಲು ಸೆಟ್ ಮಾಡುವಂಥ ಸ್ಪ್ರೇ ಇರ್ಬೋದು, ಅಥವಾ ಹೀಟ್ ಪ್ರೊಟೆಕ್ಟೆಂಟ್ ಇರ್ಬೋದು, ಮತ್ತು ನಾನೇನು ತೋರಿಸಿದೆ ಈಗ ಲೆನ್ಸ್ ಸೊಲ್ಯೂಷನ್ಸ್ ಅದೆಲ್ಲ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಲೀವ್-ಇನ್ ಕಂಡೀಷ್ನರ್ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ನಮ್ಮ ಇರೋವಂಥ ನಮಗೆ ಏನು ಅಲಾಟ್ ಆಗಿದೆ ಅದರಲ್ಲಿ, ಅದು ಸ್ಪೇಸಲ್ಲಿಡುವಂಥ ಟೈಮ್ ನಾನಿಲ್ಲಿ ಒಂದೊಂದೇ ಇಡ್ತಾ ಇದ್ದೇನೆ. ಬಟ್ ನನಗೆ ಏನು ಆಚೀಚೆ ಮಾಡಬೇಕು ಅನ್ನಿಸ್ತದೆ ನಾನು ಇಡ್ತಾ ಮಾಡ್ತೇನೆ, ಯಾಕಂದ್ರೆ ನನಗೆ ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಇದನ್ನೇ ಇಡಬೇಕು ಅಂತ. ಅಲ್ಲಿರೋ ಐಟಮ್ನ ನೋಡಿಕೊಂಡು ಮತ್ತು ನನಗೆ ಯಾವುದು ಬೇಕು ನೋಡಿ. ಈ ಫೌಂಡೇಶನ್ ಎಲ್ಲ ನನಗೆ ಡೈಲಿ ಬೇಸಿಸಲ್ಲಿ ಬೇಕಾಗೋದಿಲ್ಲ, ಅಂದರೆ ಎಲ್ಲರೂ ಹೋಗುವಾಗ ಎಲ್ಲ. ಸೊ ಅಲ್ಲಿ ನಾನು ಸ್ಕಿನ್ ಕೇರ್ ಇಡುವ ಅಂತ ಹೀಗೆ ಆಚೆ ಈಚೆ ಮಾಡಿ ಆಮೇಲೆ ಅದು ಬೇಡ ಇದು ಬೇಡ ಅಂತ ಫೈನಲಿ ಒಂದು ಸೆಟ್ಟಿಂಗ್ ಮಾಡ್ತೇನೆ. ಅದು ತೆಗೆದು ನನಗೆ ಹೇಗೆ ಸಮಾಧಾನ ಆಗ್ತದೆ, ಯಾವುದು ನನಗೆ ಫಂಕ್ಷನಲ್ ಇರಬೇಕು ಅದನ್ನೆಲ್ಲ. ಈಗ ನೋಡಿ, ಒಂದು ಬಾಕ್ಸಲ್ಲಿ ನಾನು ಲಿಪ್ಸ್ಟಿಕ್ಸು, ಕನ್ಸೀಲರು, ಮಸ್ಕಾರ, ಕಾಜಲ್ ಅಂಥದ್ದೆಲ್ಲ ಇಟ್ಟು ಅದನ್ನು ಇಲ್ಲೇ ಇಡ್ತಾ ಇದ್ದೇನೆ. ಬಟ್ ಲೇಟರ್ ಏನಾಯ್ತು ಹೇಳಿದರೆ, ಆ ಪಾರ್ಟಿಷನ್ ಏನಿದೆ ಅದು ನಿಲ್ಲೇ ಇಲ್ಲ. ಹಾಗಾಗಿ ಅದನ್ನು ನಾನು ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡಿದ್ದೆ. ಈಗ ಫಸ್ಟ್ ಏನಿದೆ ಮೇಲಿಂದ ಕೆಳಗಡೆ, ಅದರಲ್ಲಿ ನಾನು ಫೌಂಡೇಶನ್ ಇಟ್ಟಿದ್ದೆ, ಮತ್ತು ನೆಕ್ಸ್ಟ್ ಇದರಲ್ಲಿ ಐ ಶ್ಯಾಡೋಸ್, ನೆಕ್ಸ್ಟ್ ಇದರಲ್ಲಿ ಲಿಪ್ಸ್ಟಿಕ್, ಮಸ್ಕಾರ, ಕಾಜಲ್ ಅದನ್ನು ಇಟ್ಟಿದ್ದೆ. ಕೆಳಗಡೆ ಸ್ಕಿನ್ ಕೇರ್, ಇದು ನನಗೆ ಡೈಲಿ ಯೂಸ್ಗೆ ಬೇಕಾಗುವಂಥದ್ದು. ಮೇಲೆ ಒಂದು ಸೆಕ್ಷನ್ ಖಾಲಿ ಉಂಟು, ಅಲ್ಲಿ ನಾನೇನಾದರೂ ಇಡ್ತೇನೆ, ನೋಡುವ ನನಗೆ ರೇರಾಗಿ ಯೂಸ್ ಆಗುವಂಥದ್ದು ಏನಾದ್ರು ಅಲ್ಲಿ ಇಡ್ತೇನೆ. ಇನ್ನು ಈ ಏನು ಆರ್ಗನೈಸರ್ ಬದಿಯಲ್ಲಿ ಜಾಗ ಉಂಟು ಸ್ವಲ್ಪ, ಅಲ್ಲಿ ನನ್ನ ಮೇಕಪ್ ಬ್ರಷ್ಗಳದ್ದು ಏನು ಹೋಲ್ಡರ್ ಇತ್ತು ಅದನ್ನು ಇಡ್ತಾ ಇದ್ದೇನೆ. ಇನ್ನು ಮೇಲೆ ಇದೇನು ಖಾಲಿ ಇತ್ತಲ್ಲ ಆ ಸೆಕ್ಷನಲ್ಲಿ ನನ್ನ ಹೇರ್ ಸ್ಟೈಲಿಂಗ್ ಆ್ಯಕ್ಸಸರೀಸ್ ಇಡ್ತಾ ಇದ್ದೇನೆ. ಸ್ಟ್ರೈಟ್ನರ್, ಡ್ರೈಯರ್, ಕ್ರಿಂಪರ್ ಮತ್ತು ಸ್ವಲ್ಪ ಈ ಬನ್ ಅದನ್ನೆಲ್ಲ.
ಮೇಲೆ ಅದರಲ್ಲಿ, ಯಾಕೆಂದರೆ ನಂಗೆ ತುಂಬ ರೇರ್ ಯೂಸ್ ಅಲ್ಲ, ಸೊ ಅಲ್ಲಿ ಇಟ್ಟಿದ್ದೇನೆ ನಾನು. ನೆಕ್ಸ್ಟ್ ಈಗ ಇದರ ಕೆಳಗೆ ಒಂದು ಡ್ರಾರ್ ಉಂಟಲ್ಲ, ಅದನ್ನು ಇಲ್ಲಿ ಆರ್ಗನೈಸ್ ಮಾಡುವ. ಇಲ್ಲಿ ನಾನು ಫಸ್ಟ್ ಒಂದು ಮ್ಯಾಟ್ ಹಾಕ್ಕೊಳ್ತೇನೆ, ಯಾಕಂದರೆ ಬೇಸ್ ಕ್ಲೀನಾಗಿರ್ತದೆ, ಏನೇ ಕಸ ಇದ್ದರೂ ಇದರಲ್ಲೇ ಇರ್ತದೆ, ಮ್ಯಾಟ್ ಎತ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ಇತ್ತು ಆಲ್ರೆಡಿ ಹಳೆಯದು, ಅದನ್ನು ನಾನು ರೀಯೂಸ್ ಮಾಡ್ತಾಯಿದ್ದೇನೆ. ಇದರಲ್ಲಿ ಫಸ್ಟ್ ನನ್ನ ಇಯರಿಂಗ್ ಬಾಕ್ಸ್ ಬರ್ತದೆ, ಹಾಗೆಯೇ ಬೇರೆ ಏನು ಆ್ಯಕ್ಸಸರೀಸ್ ಉಂಟು ಅದರ ಬಾಕ್ಸ್ ಇಡ್ತಾ ಇದ್ದೇನೆ. ಇದೆಲ್ಲ ತುಂಬ ಕಮ್ಮಿನೇ ಯೂಸ್, ನನಗೆ ವೀಡಿಯೋಗಳಿದ್ದಾಗ ಮಾತ್ರ. ಹಾಗೆ ಒಂದು ಆರ್ಗನೈಸರಲ್ಲಿ ಎಲ್ಲ ಕೋಮ್ಸ್ಗಳನ್ನ ಹಾಕ್ಕೊಂಡಿದ್ದೇನೆ, ಮತ್ತು ನನ್ನ ಮೇಕಪ್ ರಿಮೂವಿಂಗ್ ಪ್ಯಾಡ್, ಇನ್ನು ಈ ಮೇಕಪ್ ಮಿಕ್ಸಿಂಗ್ ಪ್ಯಾಲೆಟ್ ಇದು ನಾನು ರೀಸೆಂಟಾಗಿ ತಗೊಂಡದ್ದು, ನನಗೆ ಯೂಸ್ ಆಗಲಿಲ್ಲ, ನೆಕ್ಸ್ಟ್ ನಾನು ಯೂಸ್ ಮಾಡ್ತೇನೆ ಖಂಡಿತ. ಮತ್ತು ಫೇಶಿಯಲ್ ರೇಸರ್ ಇದು ಸೆಟ್, ಇದರಲ್ಲಿ ಒಂದೇನೋ ಉಂಟು, ಸೊ ಅದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ ನಾನು. ಈ ಡ್ರಾರದ್ದು ಅಷ್ಟೇ, ಇದರಲ್ಲಿ ಇನ್ನೂ ನಾನು ನನ್ನ ಕ್ಲಿಪ್ಸ್ಗಳನ್ನ ಇಟ್ಕೋಬೇಕು, ಅದನ್ನು ನಾನು ನಿಧಾನಕ್ಕೆ ಯಾವಾಗಾದರೂ ಇಟ್ಕೊಳ್ತೇನೆ ಅಷ್ಟೇ, ಕ್ಲಚ್ಗಳನ್ನ. ನೆಕ್ಸ್ಟ್ ಒಂದು ಈ ಟ್ರೇ ಏನಿತ್ತಿದು ಹಳೇದು ನಾನು ಯೂಸ್ ಮಾಡ್ತಾಯಿದ್ದೆ, ಸೊ ಅದನ್ನು ಮತ್ತೆ ರೀಯೂಸ್ ಮಾಡ್ತಾಯಿದ್ದೇನೆ. ಫಸ್ಟ್ ಇದರಲ್ಲಿ ಎಲ್ಲ ರಬ್ಬರ್ ಬ್ಯಾಂಡ್ಸ್ ಆಗ್ಬೋದು, ನೆಕ್ಸ್ಟ್ ಡ್ರಾರಲ್ಲಿ ಟಿಕ್ ಟ್ಯಾಕ್ ಕ್ಲಿಪ್ಸ್ ಇರ್ಬೋದು ನನ್ನ ಮಗಳಿಗೆ ಬೇಕಾಗಿದ್ದು, ನೆಕ್ಸ್ಟ್ ಡ್ರಾರಲ್ಲಿ ನೇಲ್ ಪಾಲಿಷ್ಗಳು. ಹೀಗೆ ಇದು ತುಂಬ ರೇರ್ ಯೂಸ್, ನನಗೆ ಏನಾದ್ರು ಫಂಕ್ಷನ್ ಇದ್ದರೆ ಮಾತ್ರ. ಇನ್ನು ಇದರ ಹಿಂದೆ ಇರೋವಂಥ ಸ್ವಲ್ಪ ಜಾಗದಲ್ಲಿ ನಾನು ಆಗಲೇ ಏನು ತೋರಿಸಿದೆ ಹೇರ್ ಕೇರ್ ಪ್ರಾಡಕ್ಟ್ಸಿದ್ದು ಬಾಕ್ಸ್ನ ಹಿಂದೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಈ ವರ್ಟಿಕಲ್ ಸ್ಪೇಸ್ನ ಯುಟಿಲೈಸ್ ಮಾಡುವ ಅಂತ ಇಲ್ಲಿ ಲ್ಯಾಶಸ್ ಇದು ಬಾಕ್ಸ್ ಮತ್ತು ಒಂದು ನನ್ನ ಬ್ಯೂಟಿ ಬ್ಲೆಂಡರ್ ಇರುವಂಥ ಒಂದು ಬಾಕ್ಸ್ನ ಇಡ್ತಾ ಇದ್ದೇನೆ ಅಷ್ಟೇ. ಇನ್ನು ಲಿಪ್ ಲೈನರ್ ಏನಿತ್ತು ಅದನ್ನೆಲ್ಲ ಒಂದು ಸಣ್ಣ ಬಾಕ್ಸಿಗೆ ಹಾಕಿ ಲಿಪ್ಸ್ಟಿಕ್ ಬಾಕ್ಸಲ್ಲಿ ಇಡ್ತಾ ಇದ್ದೇನೆ. ಇದು ಫಿನಿಶ್ಡ್ ನನ್ನ ಕಬರ್ಡ್ ಇದು ಲುಕ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಮೇಕಪ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೇಕಪ್ ಕಾಂಟೆಂಟ್ಸ್ಗೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು.